ಜೈ ಶ್ರೀರಾಮ್. ಎಲ್ಲರಿಗೂ ಮೋಟಿವೇಶನ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಾಳೆ 1/2/2025 75 ಡೇಸ್ ಹಾರ್ಡ್ ಚಾಲೆಂಜನ್ನ ಫಾಲೋ ಮಾಡ್ತಾಯಿದ್ದೀನಿ. ನಾವು ಏನೇನು ಮಾಡಬೇಕು ಏನೇನಿಲ್ಲ ಅಂತ ಪಿನ್ ಟು ಪಿನ್ ವಿಡಿಯೋ ಮುಖಾಂತರ ನಿಮಗೆ ತೋರಿಸುವಂಥ ಕೆಲಸನ ಮಾಡ್ತೀನಿ. 75 ಡೇಸ್ ಹಾರ್ಡ್ ಚಾಲೆಂಜಲ್ಲಿ ಏನೇನಿರುತ್ತೆ ಏನೇನಿಲ್ಲ ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತೀನಿ ನಿಮ್ಗೆ. ಅಂದರೆ ನಾಳಿಂದ ಸ್ಟಾರ್ಟ್ ಮಾಡಿದಾಗ ಫಾಲೋ ಮಾಡ್ತಾನೆ ಏನೇನು ಮಾಡಬೇಕು ಏನೇನಿಲ್ಲ ಅಂತ ಹೇಳ್ತೀನಿ. ಇನ್ನುವರೆಗಾಗಿ ಕರ್ನಾಟಕದಲ್ಲಿ ಬರೀ ಹಿಂದಿ ಅಂದರೆ ಔಟ್ ಆಫ್ ಸ್ಟೇಟ್ನವರೇ ಭಾಳ 75 ಡೇಸ್ ಹಾರ್ಡ್ ಚಾಲೆಂಜನ್ನ ಸ್ವೀಕಾರ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಬರೀ ಹಿಂದಿಯವರೇ ಸಿಗ್ತಾಯಿದ್ದಾರೆ. ಅಂದರೆ ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮತ್ತು ಗುಜರಾತ್ ಈ ಕಡೆ ಈ ಸೈಡ್ನವರೇ ಭಾಳ ಈ 75 ಡೇಸ್ ಹಾರ್ಡ್ ಚಾಲೆಂಜ್ ತೊಗೊಂಡು ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಅಂದರೆ 85-90 ಅಷ್ಟು ಆ ಸೈಡ್ನವರೇ ಕ್ಲಿಯರ್ ಮಾಡ್ತಾರೆ. ಹಾಗೆ ನಮ್ಮ ಸೈಡ್ನವರು ಉತ್ತರ ಕರ್ನಾಟಕದವರು ಮತ್ತು ಕರ್ನಾಟಕದವರು ಭಾಳ ಮಂದಿ ಇದನ್ನು ಮನದಟ್ಟನೆ ಮಾಡಿ ಕ್ಲಿಯರ್ ಮಾಡ್ತಾಯಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಹಾಗೆ ಈ ಚಾಲೆಂಜ್ ಏನಿದೆ ಅಂತಕ್ಕಂಥದ್ದನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಖಂಡಿತವಾಗಿ ಹೇಳಿ ಮಾಡ್ತೀನಿ. ನಾನು ಫಾಲೋ ಮಾಡಬೇಕು. 75 ಡೇಸ್ ಅಂದರೆ 75 ದಿನಗಳ ಕಾಲ ಅದರ ನಿಯಮ ಏನಿದೆ ಅಂತೆಲ್ಲ ಫಾಲೋ ಮಾಡಿ ನಿಮಗೆ ಪ್ರಸ್ತುತ ಪಡಿಸ್ತಿದ್ದೀನಿ. ಕರ್ನಾಟಕದಲ್ಲಿ ಭಾಳ ಅಂದರೆ ಹುಡುಕ್ಯಾಡಿದ್ರೆ ಒಂದು 5-6 ಮಂದಿ ಸಿಗ್ತಿರ್ಬೋದು 75 ಡೇಸ್ ಹಾರ್ಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿದವರು. ಭಾಳ ಮಂದಿ ಸಿಗೋಲ್ಲ. ಸಿಕ್ಕರೂ ಅವರೇ ಉತ್ತರ ಪ್ರದೇಶ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಇವ್ರ ಕಡೆಯಿಂದ ಸಿಗ್ತಾರೆ. ಅದಕ್ಕಾಗಿ ಹೇಳ್ತೀನಿ, ಭಾಳ ಹೆಚ್ಚು ನಾವೂ ಯುವಕರು ಪ್ರೇರಣೆ ಪಟ್ಟು ಇಂಥ ಎಲ್ಲ ಚಾಲೆಂಜ್ಗಳನ್ನ ಸ್ವೀಕಾರ ಮಾಡ್ಕೊತಾ ಮುನ್ನುಗ್ಗೋಣ ಅಂತ ಹೇಳ್ತಾಯಿದ್ದೀನಿ. ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್.